ಹಾಯ್. ಆ್ಯಕ್ಚುಲಿ ನಮ್ಮ ಅಣ್ಣನ ಮದುವೆ ಇವತ್ತು ನಾಳೆ ಸಂಡೇ, ಸೊ ನಾಳೆ ಹೊರಡೋಣ ಅಂದ್ಕೊಂಡ್ವಿ. ಬಟ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿ ಸ್ಯಾಟರ್ಡೇ ಈಗ ಮಧ್ಯಾಹ್ನ 1:30, ಸೊ ಈಗಲೇ ಹೊರಡ್ತಾ ಇದ್ದೀವಿ. ಎಲ್ಲಿ ಊಟ ಮಾಡ್ತೀವಿ ಗೊತ್ತಿಲ್ಲ. ತಿಂಡಿ ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಏನು ಮಾಡ್ತೀವಿ, ಹೆಂಗೆ ಹೋಗ್ತೀವಿ ಎಲ್ಲ ತೋರಿಸ್ತೀವಿ. ನಾವು ಹೊರಟಿರೋದು ನಮ್ಮ ದೊಡ್ಡಪ್ಪನ ಮಗನ ಮದ್ವೆಗೆ. ಇದು ನಡೀತಾ ಇರೋದು ಹಿರಿಯೂರಲ್ಲಿ, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹತ್ರ ಇರುವಂತ ಹಿರಿಯೂರಲ್ಲಿ. ಮಧ್ಯಾಹ್ನ ಹೊರಟಿದೀವಿ. ವೆದರ್ ಹೇಗಿರುತ್ತೋ ಅನ್ಕೊಂಡ್ವಿ, ಬಟ್ ಥ್ಯಾಂಕ್ಫುಲ್ಲಿ ಚೆನ್ನಾಗೇ ಇತ್ತು, ಬಿಸಿಲೇ ಇರಲಿಲ್ಲ. ಸೊ ಒಳ್ಳೆ ವೆದರ್ ಅಲ್ಲೇ ಜರ್ನಿ ಮುಗಿಸ್ಕೊಂಡ್ವಿ. ಅಂಡ್ ಹೋಗ್ತಾ ಆನ್ ದ ವೇ ನೆಲಮಂಗಲ ಹತ್ರ ನಿಲ್ಲಿಸಿದ್ವಿ, ಲೈಕ್ ಲಂಚಿಗೆ. ನಂದಗೋಕುಲ ಅನ್ನೋ ಹೋಟೆಲಲ್ಲಿ ಲಂಚ್ ಮಾಡ್ಕೊಂಡು ತುಮಕೂರಲ್ಲಿ ನಮ್ಮ ಕಸಿನ್ ಒಬ್ರಿದ್ರು, ಅವ್ರನ್ನ ಪಿಕ್ ಮಾಡ್ಕೊಂಡು ಚೌಟ್ರಿ ಹತ್ರ ಬರೋ ಅಷ್ಟರಲ್ಲಿ ಈವ್ನಿಂಗ್ 6:15 6:20 ಆ ಟೈಮ್ ಆಗಿ ಹೋಯ್ತು. ಮಗ್ನೆ, ನೀನು ಲಗೇಜ್ ತಗೊಂಡು ಹೋಗ್ತಾ ಇದೆಯಾ? ಮಗ್ನೆ, ಲಗೇಜ್ ತಗೊಂಡಿದ್ಯಾ? ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ನಾವು ಹೋಗಿ ಫ್ರೆಶ್ ಅಪ್ ಆಗಿ ನನ್ನ ಮಗುನ ರೆಡಿ ಮಾಡೋ ಅಷ್ಟರಲ್ಲೇ ಸ್ನ್ಯಾಕ್ಸ್ ಸ್ಟಾರ್ಟ್ ಆಗೋಯ್ತು. ನಮಗೂ ತುಂಬಾನೇ ಹಸ್ವಾಗೋಗಿತ್ತು. ಸೊ ಫಸ್ಟು ಬಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಅದಾದ್ಮೇಲೆ ನಾನು ರೆಡಿ ಆದೆ. ಆ್ಯಂಡ್ ದಿಸ್ ವಾಸ್ ಮೈ ಲುಕ್. ಲೈಕ್ ರಿಸೆಪ್ಷನಿಗೆ ನಾನು ಹೀಗೆ ರೆಡಿ ಆಗಿದ್ದೆ. ಆ್ಯಂಡ್ ಇದು ಚೌಟ್ರಿ, ಈ ಕಡೆ ಕಾಣ್ತಿರೋ ಬಿಲ್ಡಿಂಗ್ ಅಲ್ಲಿ ರೂಮ್ಸ್ ಇತ್ತು. ನಾನು ಫಸ್ಟ್ ನಿಮಗೆ ಡೆಕೋರೇಷನ್ ಎಲ್ಲ ತೋರಿಸ್ತೀನಿ ಬನ್ನಿ, ಬಿಕಾಸ್ ತುಂಬಾನೇ ಚೆನ್ನಾಗಿತ್ತು. ನಂಗಂತೂ ತುಂಬಾ ಇಷ್ಟ ಆಯ್ತು. ಹಾಲ್ ಆಗ್ಲಿ, ಡೆಕೋರೇಷನ್ ಆಗ್ಲಿ, ಸುತ್ತಲೂ ಗ್ರೀನರಿ ಇತ್ತು, ಅದು ನಂಗೆ ಇನ್ನೂ ಹೆಚ್ಚು ಇಷ್ಟ ಆಯ್ತು. ಈ ಗೋವ್ ಸ್ಟ್ಯಾಚ್ಯೂ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ನನಗಂತೂ ತುಂಬಾ ಮುದ್ದಾಗಿ ಅನ್ನಿಸ್ತು. ಸ್ಟೇಜ್ ಬ್ಯಾಕ್ ಸೈಡ್ ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಸ್ಟ್ಯಾಚ್ಯೂ ಇತ್ತು. ಇದಂತೂ ನೋಡಕ್ ತುಂಬಾನೇ ಚೆನ್ನಾಗಿತ್ತು. ಜಾಗ ಇಷ್ಟು ಚೆನ್ನಾಗಿರೋವಾಗ ನಮ್ದು ಒಂದು ಫೋಟೋ ಸೆಷನ್, ವಿಡಿಯೋ ಸೆಷನ್ ಎಲ್ಲ ಆಗ್ಲೇಬೇಕಲ್ವಾ? ಸೊ ಅದನ್ನು ಸಹ ಮುಗಿಸ್ಕೊಂಡ್ವಿ. ರಿಸೆಪ್ಷನ್ ಕೊನೆಯಲ್ಲಿ ಹುಡುಗ ಹುಡುಗಿ ಪ್ರಪೋಸಲ್ ಸೀನ್ ಸಹ ನೋಡಿದ್ವಿ. ಅಂಡ್ ನಮ್ದು ತುಂಬಾನೇ ದೊಡ್ಡ ಫ್ಯಾಮಿಲಿ ಇದು. ನಮ್ ಡ್ಯಾಡಿ ಎಂಟೈರ್ ಫ್ಯಾಮಿಲಿ ಆಕ್ಚುಲಿ ಇಲ್ಲ, ತುಂಬಾ ಜನ ಮಿಸ್ ಆಗಿದ್ದಾರೆ. ಬಟ್ ಇರೋ ಅಷ್ಟು ಜನ ಎಲ್ರು ಸೇರಿ ಎಂಡ್ ಆಫ್ ದ ರಿಸೆಪ್ಷನ್ ಟೈಮ್ ಅಲ್ಲಿ ಫೋಟೋಸ್, ಲೈಕ್ ಗ್ರೂಪ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡ್ವಿ. ನನ್ ಮಗ ಯಾವಾಗ ಎಲ್ಲಿ ಯಾವ ಫ್ಲವರ್ ಸಿಕ್ಕಿದ್ರು ನಂಗೆ ತಗೊಂಬಂದ್ ಕೊಟ್ಟು ಐ ಲವ್ ಯು ಹೇಳ್ತಾನೆ. ಥ್ಯಾಂಕ್ ಯು. ವಿತ್ ದಿಸ್ ಲವ್ ಆ ದಿನನ ನಾವು ಮುಗಿಸಿದ್ವಿ. The next morning. ನಾನು ನಿಮಗೆ ಇದನ್ನ ತೋರಿಸ್ಲೇಬೇಕು ಅಂತ ಶೂಟ್ ಮಾಡಿದ ವಿಡಿಯೋ ಇದು. ನೋಡಿ, ಈ ನೇಚರ್ ಏನ್ ಸಖತ್ತಾಗಿದೆ. ಮಾರ್ನಿಂಗ್ ಅರೌಂಡ್ 7:30 ತೆಗ್ದಿರೋಂಥ ವಿಡಿಯೋ ಇದು. ನಂಗೆ ಇಲ್ಲಿ ತುಂಬಾ ಇಷ್ಟ ಆಗಿದೆ ಈ ನೇಚರ್. ಯಾವ ಕಡೆ ನೋಡಿದ್ರು ಗ್ರೀನರಿ. ಅಂಡ್ ಇದು ನಮ್ ರೂಮ್ ವ್ಯೂ, ಲೈಕ್ ರೂಮ್ ವಿಂಡೋ ಇಂದ ಕಾಣ್ತಾ ಇದ್ದಂತ ವ್ಯೂ. ಎಲ್ಲಿ ನೋಡಿದ್ರು ಗ್ರೀನರಿ, ಅದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ನಾವ್ ಎಷ್ಟು ಚಿಲ್ ಮಾಡ್ತಿರ್ತೀವೋ, ಪೇರೆಂಟ್ಸ್ ಲೈಕ್ ಹುಡುಗ ಹುಡುಗಿ ಪೇರೆಂಟ್ಸ್ ಅಷ್ಟೇ ಟೆನ್ಷನ್ ಅಲ್ಲಿ ಇರ್ತಾರೆ. ಒಂದ್ ಕಡೆ ಹುಡುಗನ ಮದುಮಗನ ಮಾಡ್ತಾ ಇದ್ರು, ಇನ್ನೊಂದ್ ಕಡೆ ಗೌರಿ ಪೂಜೆ ನಡೀತಾ ಇತ್ತು. ಇದು ಕಾಶಿ ಯಾತ್ರೆ ಅಂತ ಹೇಳಿ ಮಾಡ್ತೀವಿ ನಮ್ ಕಡೆ. ಈ ಪದ್ಧತಿ ಇದೆ. ಲೈಕ್ ಹುಡುಗ ಅವ್ರ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ಕಾಶಿ ಯಾತ್ರೆಗೆ ಅಂತ ಹೊರಟಾಗ ಹುಡುಗಿಯ ಪೇರೆಂಟ್ಸ್ ಬಂದು ನಿಲ್ಸಿ, ಬೇಡಪ್ಪ ನಾವು ಕನ್ಯಾದಾನ ಮಾಡ್ತೀವಿ, ನಮ್ಮ ಮಗುನ ದಾರೆ ಕೊಡ್ತೀವಿ, ಸಂಸಾರದ ಸಾಗರನ ಈಜು ಅಂತ ಹೇಳಿ ಮಾಡುವಂತ ಒಂದು ಸಣ್ಣ ಕಾರ್ಯಕ್ರಮ. ತುಂಬಾನೇ ಜನ ಇದ್ರು. ಮಂಟಪದ ಹತ್ರ ನೋಡಿ ಏನೋ ಕಾಣ್ತಾನೂ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸೊ ನಾವು ಹಿಂದೆ ಸ್ಕ್ರೀನಲ್ಲೇ ನೋಡ್ತಾ ಇದ್ವಿ.
ಇದನ್ನ ಜಿಲಕರ ಬೆಲ್ಲಂ ಅಂತ ಹೇಳ್ತೀವಿ. ನಮ್ದ್ರಲ್ಲಿ ಇದೇ ಮೇನ್ ಈವೆಂಟ್. ಲೈಕ್ ನಮ್ದ್ರಲ್ಲಿ ತಾಳಿ ಕಟ್ಟಕ್ ಮುಹೂರ್ತ ಇಡಲ್ಲ, ಈ ಶಾಸ್ತ್ರಕ್ಕೆ ಮುಹೂರ್ತ ಇಡ್ತಾರೆ. ಇದಾದ ನಂತರ ತಾಳಿ ಕಟ್ಟಿಸ್ತಾರೆ. ಸೊ ನಿಮ್ದ್ರಲ್ಲೂ ಈ ಶಾಸ್ತ್ರ ಇದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೆಲ್ಲ ಆದ ನಂತರ ಮಾಂಗಲ್ಯ ಧಾರಣ ಸಹ ಆಯ್ತು. ನಮ್ಮ ಈ ನವ ದಂಪತಿಗಳಿಗೆ ನಿಮ್ಮ ಆಶೀರ್ವಾದ ಸಹ ಇರ್ಲಿ. I love you. ಐ ಲವ್ ಯು. Xin bye ko. ನನ್ನ ಮಗ ಯೂಶಲಿ ಫಂಕ್ಷನ್ ವೇರ್ ಅಂದ್ರೇನೆ ದೂರ, ಅಂಥದ್ದು ಇವತ್ತು ಫುಲ್ ಡೇ ಫಂಕ್ಷನ್ ವೇರ್ ಅಲ್ಲಿ ಇದ್ದ. ಅವನು ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಖುಷಿಯಾಗೋಗಿ ನಂಗೆ ಐ ಲವ್ ಯು ಹೇಳ್ತಾ ಇದ್ದಾನೆ. ಸೊ ಅದಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಅಗೇನ್ ನಾವು ಹೊರಟಿದ್ ಮಧ್ಯಾಹ್ನ 2:30. ಬಟ್ ಥ್ಯಾಂಕ್ಫುಲಿ ಬಿಸಿಲಿರ್ಲಿಲ್ಲ. ಬಿಸಿಲಿದ್ರೆ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ, ಅದು ಮಗುನ ಹಿಡ್ಕೊಂಡು. ಬಟ್ ರಿಯಲಿ ನಾನು ಈ ಕಡೆ ಯಾವತ್ತೂ ಹೋಗಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಈ ಹಿರಿಯೂರ್ ಕಡೆ ಎಲ್ಲ ಹೋಗಿದ್ದು. ನಂಗೆ ತುಂಬಾನೇ ಇಷ್ಟ ಆಯ್ತು ಅಲ್ಲಿರೋಂಥ ಎನ್ವಿರಾನ್ಮೆಂಟ್. ತುಂಬಾ ಗ್ರೀನರಿ. ನನ್ಗೆ ಈ ನಡುವೆ ಗ್ರೀನರಿ ತುಂಬಾನೇ ಹೀಲ್ ಮಾಡ್ತಾ ಇದೆ. ಬಟ್ ಅಗೇನ್ ಬ್ಯಾಂಗ್ಳೂರ್ ಟಚ್ ಆದ್ಮೇಲೆ ವಿ ಆರ್ ಬ್ಯಾಕ್ ಟು ದ ಟ್ರಾಫಿಕ್ ಲೈಫ್. ಸೊ ಇದಾಗಿತ್ತು ನನ್ನ ಚಿಕ್ಕ ವ್ಲಾಗ್. ಹೋಪ್ ಯು ಆಲ್ ಲೈಕ್ ಇಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ನ ಹೀಗೆ ತೋರಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.